ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ಬನ್ನಿ ಇವತ್ತು ಕುಚ್ಚನ್ನ ಯೂಸ್ ಮಾಡ್ದೇ ಬಾರ್ಡರ್ಗೆ ಬರೀ ಬೀಡ್ಸಿಂದ ಹೇಗೆ ವರ್ಕ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾರ್ಮಲ್ ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ, ಮತ್ತು ನನಗೆ ಯಾವುದು ಬೀಡ್ಸ್ ಬೇಕೋ ಅದನ್ನ ತೊಗೊಂಡಿದ್ದೀನಿ. ಬೀಡ್ಸು ನಿಮ್ಮ ಚಾಯ್ಸು, ಯಾವ ಥರ ಬೇಕಿದ್ರೂ ನೀವು ತೊಗೋಬೋದು. ನಾನು ಕ್ರಿಸ್ಟಲ್ಲು ಮತ್ತು 5mm ನಾರ್ಮಲ್ ಗೋಲ್ಡ್ ಬೀಡನ್ನ ತೊಗೊಂಡಿದ್ದೀನಿ. ನೋಡಿ, ಹೀಗೆ ಫಸ್ಟ್ ಸ್ಯಾರಿಗೆ ನಾಟ್ನ ಮಾಡಿಕೊಂಡು ಫಸ್ಟ್ ಗೋಲ್ಡ್ ಬೀಡು, ಆಮೇಲೆ ಕ್ರಿಸ್ಟಲು, ಸ್ಯಾರಿ ಕಲರ್ ಕ್ರಿಸ್ಟಲು ಮತ್ತು ನಾರ್ಮಲ್ ಬೀಡನ್ನ ಹಾಕ್ಕೊಂಡು ಮೂರನ್ನ ಅದು ಕರೆಕ್ಟಾಗಿ ಲೆಂತ್ ಎಷ್ಟಕ್ಕೆ ಬರುತ್ತೆ ನೋಡಿ, ಈಗ ಇಟ್ಕೊಂಡು ನೋಡಿ ಲೆಂತ್ ಎಷ್ಟಕ್ಕೆ ಬರುತ್ತೋ ಅಷ್ಟಕ್ಕೆ ಮತ್ತೆ ಸ್ಯಾರಿಗೆ ನಾಟ್ ಮಾಡಿಕೊಂಡು ಆಚೆ ತಕ್ಕೊಳ್ಳಿ. ಹೀಗೆ ಬರುತ್ತೆ. ಇದಾದಮೇಲೆ ಮತ್ತೆ ಫಸ್ಟು ಗೋಲ್ಡ್ ಬೀಡ್ ಏನಿದೆ ಅಲ್ವಾ, ಸೂಜಿ ಪಕ್ಕ ಫಸ್ಟ್ ಗೋಲ್ಡ್ ಬೀಡ್ ಒಳಗಡೆಗೆ ನೀವು ಹೀಗೆ ಸೂಜಿನ ಹಾಕ್ಕೊಂಡು ಮತ್ತೆ ಪುನಃ 5mm 3 ಬೀಡ್ಸ್ನ ತೊಗೊಂಡಿದ್ದೀನಿ. ಹಾಗೆ 3 ಬೀಡ್ಸ್ನ ತೊಗೊಂಡ್ರೆ ನೀಟಾಗಿ ಅದು ಸರ್ಕಲ್ ಆಗುತ್ತೆ. ಸೊ ಆಗ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಹೀಗೆ 3 ಬೀಡನ್ನ ತೊಗೊಂಡು ಈಗ ಲಾಸ್ಟು ಬೀಡ್ ಏನಿತ್ತು ಮಧ್ಯದಲ್ಲಿ ಕ್ರಿಸ್ಟಲ್ ಹಾಗೆ ಬಿಡಿ, ಲಾಸ್ಟು ಇನ್ನೊಂದು ಬೀಡ್ಗೆ ಸೂಜಿನ ಒಳಗಡೆಯಿಂದ ಹಾಕ್ಕೊಂಡು ಸ್ಯಾರಿಗೆ ಹಾಗೆ ಒಳಗಡೆ ಹಾಕ್ಕೊಳ್ಳಿ. ಸೊ ನಿಮಗೆ ಒಂದು ಕ್ರಿಸ್ಟಲ್ ಮಧ್ಯದಲ್ಲಿ ಬಂದು ಗೋಲ್ಡ್ ಬೀಡ್ದು ಒಂದು ಆರ್ಚು ಕ್ರಿಯೇಟ್ ಆಗುತ್ತೆ. ಇವಾಗ ಫಸ್ಟು ಈಗ ಎಲ್ಲಿ ಲಾಸ್ಟಿಗೆ ಎಲ್ಲಿ ಇತ್ತೋ ಅಲ್ಲಿ ಸೂಜಿನ ಲಾಸ್ಟ್ ಬೀಡ್ ಹತ್ರ ಸೂಜಿ ತಗೊಂಡು ಆಚೆಗೆ ಮತ್ತೆ ಪಕ್ಕದಲ್ಲಿ ಈಗ ನಾಟ್ ಮಾಡ್ಕೊಳ್ಳಿ. ಅಲ್ಲಿ ನಾಟ್ ಮಾಡಿದ್ದೆ ನಾನು, ಅದು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಮತ್ತು ಸೇಮ್ ಫಸ್ಟಿಗೆ ಹೇಗೆ ಮಾಡಿದ್ರಿ ಅದೇ ಥರನೇ ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗಿ. ಅದು ಲೆಂತ್ ಕರೆಕ್ಟಾಗಿ ನೋಡಿ ಹಾಕಬೇಕು, ಇಲ್ಲ ಅಂತಂದರೆ ಅಲ್ಲಿ ಸುತ್ತು ಬರುತ್ತೆ. ನಿಮಗೇನಾದರೂ ಗ್ಯಾಪ್ ಬೇಡ ಅಂತ ಹೇಳಿದ್ರೂ ಓಕೆ, ಗ್ಯಾಪ್ ಬಿಡ್ದೇ ಮತ್ತೆ ಅದೇ ಕುಚ್ಚಿಂದ ನೀವು ಡಿಸೈನ ಸ್ಟಾರ್ಟ್ ಮಾಡ್ಬೋದು. ಆರ್ಸ್ನ ಸ್ಟಾರ್ಟ್ ಮಾಡ್ಬೋದು. ಮತ್ತು ಸೇಮ್ ಹಾಗೆಯೇ ಆರ್ಸ್ನ ಕಂಟಿನ್ಯೂ ಮಾಡ್ತಾ ಹೋಗಿ. ಡಿಸೈನು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ, ಬಟ್ ನೀವು ಸ್ಯಾರಿಗೆ ಹಾಕ್ಕೊಂಡಾದ್ಮೇಲೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ನನಗೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಮತ್ತು ಫಸ್ಟಿಗೆ ಅಲ್ಲಿ ಲಾಸ್ಟಿಗೆ ಥ್ರೆಡ್ನ ಹಾಗೆ ಎಳ್ಕೊಂಡು, ಅದು ಥ್ರೆಡ್ ಅಲ್ಲಿ ಬಿಟ್ಟರೆ ಹಾಗೆ ಆಚೆ ಬರುತ್ತೆ. ಮತ್ತೆ ಇನ್ನೊಂದು ಸಲ ಥ್ರೆಡ್ ನೀಡಲ್ನ ಒಳಗಡೆ ಹಾಕಿ ಥ್ರೆಡ್ನ ಆಚೆ ತೊಗೊಳ್ಳಿ. ಮತ್ತು ಸೇಮ್ ಡಿಸ್ಟೆನ್ಸಲ್ಲೇ ಮತ್ತೆ ನೀವು ಗ್ಯಾಪ್ ಬಿಟ್ಟು ಒಳಗಡೆಯಿಂದ ಥ್ರೆಡ್ನ ಆಚೆ ತೊಗೊಂಡು ಸೇಮ್ ಹೀಗೆ ಹೇಗೆ ಮಾಡಿದ್ರೋ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗಿ. ಇಷ್ಟೇ ಡಿಸೈನು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು ಸಲ ಪ್ಲೀಸ್ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಡಿಸೈನ್ ಎಲ್ಲ ಈಗ ಕೇರಳ ಸ್ಯಾರೀಸ್ ಬರುತ್ತೆ ಅಲ್ವಾ, ಆ ಥರ ಸ್ಯಾರಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಕಿ ಟ್ರೈ ಮಾಡಿ.